ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ, ಬರ್ತಡೇದು ಎಲ್ಲ ಪೂರ್ತಿ ತೆಗೆದು ಕ್ಲೀನ್ ಆಯಿತು. ಎಲ್ಲ ಮನೆ ಎಲ್ಲ ಒಂದು ರೌಂಡ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿ, ಇವತ್ತು ಹೂವು ಏನು ಚೇಂಜ್ ಮಾಡಿಲ್ಲ, ದೀಪ ಮಾತ್ರ ಹಚ್ಚಿಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ. ಮೊನ್ನೆ ಎಲ್ಲ ಫುಲ್ಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಕೆಳಗಡೆ ಕಬೋರ್ಡು ಅದು ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಫೋಟೋ ಎಲ್ಲ ತೆಗ್ದು ಗುರುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡಿದ್ದೆ. ನಿನ್ನೇನು ಅಷ್ಟೇ. ಇವತ್ತು ಬರೀ ಹೂವು ಏನು ಚೇಂಜ್ ಮಾಡಲಿಲ್ಲ, ಜಸ್ಟ್ ದೀಪ ಹಚ್ಚಿದೆ ಅಷ್ಟೇ. ಇವಾಗ ಟ್ರೈಪಾಡ್ ಅನ್ಬಾಕ್ಸಿಂಗ್ ಮಾಡಬೇಕು. ಯಾವ ಟ್ರೈಪಾಡ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ. ಅದೇ ನಾನು ಮುಂಚೆಯಿಂದ ಯೂಸ್ ಮಾಡ್ತಾಯಿದ್ದೆ. ಈ ಮಧ್ಯದಲ್ಲಿ ಒಂದು ಬೇರೆ ಚೇಂಜ್ ಮಾಡಿದ್ದೆ, ಬಟ್ ಅದು ನನಗೆ ಯಾಕೋ ಅಷ್ಟು ಕಂಫರ್ಟ್ ಅನಿಸ್ತಾ ಇಲ್ಲ. ಅದು ಬೇಗ ತುಂಬಾ ಲೂಸ್ ಇದೆ, ಒಂಥರ ಚೆನ್ನಾಗಿಲ್ಲ ಅದು. ಹಾಗಾಗಿ ಅದನ್ನು ಬಿಟ್ಟು ಇವಾಗ ಬೇರೆ ಹೊಸದು ತರಿಸಿದ್ದೀನಿ. ಅದನ್ನೇ ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅನಿಲ್ ಇಲ್ಲೇ ಇದ್ದಾರೆ. ಹಾಯ್ ಹೇಳಿ. ವರ್ಕಿಂಗ್ ಫ್ರಮ್ ಹೋಮ್ ಅಗೇನ್. ಶನಿವಾರ ಕೆಲಸ ಇಲ್ಲ, ಆದ್ರೂ ಅವ್ರದ್ದು ಏನಾದ್ರು ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಕೂತ್ಕೊಂಡು ಹೇಳ್ತೀನಿ ನಾನು ಎಷ್ಟು ಸರಿ ಬೇಡ ಶನಿವಾರ ಅದೊತ್ತು ಏನು ಕೆಲಸ ಅಂತ ಹೇಳಿ, ಆದರೂ ಕೇಳಲ್ಲ. ಏನಾದ್ರು ಒಂದಷ್ಟು ಪರ್ಸ್ನಲ್ ಕೆಲಸ ಇರುತ್ತೆ ನನಗೆ ಅಂತ ಮಾಡ್ಕೊತಾ ಇರ್ತಾರೆ. ಅಫಿಷಿಯಲ್ ಅಂದರೆ ನೀವೇನೇನೋ ಮಾಡಬೇಕಲ್ಲ, ಅದು ಏನೇನೋ ಫೀಡ್ಬ್ಯಾಕ್ ಅಂತೆ ಏನೇನೋ ಕೊಡಬೇಕಲ್ಲ, ಅವ್ರ ಟೀಮ್ ವರ್ಕ್ ಅದೆಲ್ಲ ಮಾಡ್ಕೊತಾ ಇರ್ತಾರೆ ಅಷ್ಟೇ. ರಿವ್ಯೂ ಮಾಡೋದು ಏನೇನೋ ಮಾಡ್ತಿರ್ತಾರೆ ಅಷ್ಟೇ. ರಜೆ ಇದ್ದಾಗೂ ಕೆಲಸ ಮಾಡೋದು. ಆಫೀಸ್ ಟೈಮಲ್ಲೇ ಮಾಡ್ಬೋದಲ್ಲ, ಅದು ಬಿಟ್ಟೇನು ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರೆ ಅದಕ್ಕೆ? ಶನಿವಾರ ಮಾಡಿದ್ರೆ ಎಕ್ಸ್ಟ್ರಾ ಸಂಬಳ ಕೊಡ್ತಾರ? ಅದೇನಿದೆ ಆಫೀಸ್ ಟೈಮಲ್ಲೇ ಮಾಡ್ಕೊಬೇಕು ಅಲ್ವಾ? ನಾನು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ? ಅದೇನಿದೆ ಆಫೀಸ್ ಟೈಮಲ್ಲೇ ಮಾಡಬೇಕಲ್ವಾ? 8 ಅವರ್ 9 ಅವರಲ್ಲಿ ಓಕೆ. ಇದು 1 ಅವರ್ ಹಾಫ್ ಆನ್ ಅವರ್ 1 ಅವರ್ ಲಂಚ್ ಆಗುತ್ತೆ, 15 ಮಿನಿಟ್ಸ್ 2 ಸಲ ಬ್ರೇಕ್ ಆಗುತ್ತೆ. ಓಕೆ, ಎಲ್ಲ ಕಳೆದು 7 ಅವರ್ಸ್ ಇರುತ್ತೆ. ಅದೆಲ್ಲ ಬೇಕು. ಮತ್ತೆ 8 ಅವರ್ಸ್ 7 ಅವರ್ಸ್ ಅಲ್ಲೇ ಮಾಡಬೇಕು ಕೆಲಸ ಏನಿರುತ್ತೆ ಅದು ನೋಡಿ. ಇಲ್ಲ ನೆಕ್ಸ್ಟ್ ಡೇಗೆ ಪೋಸ್ಟ್ ಮ್ಯಾನ್ ಮಾಡ್ಕೋಬೇಕು. ಮಂಡೇ ಟು ಫ್ರೈಡೇ ಏನಿದೆ ಅದೆಲ್ಲ ಮಾಡ್ಕೋಬೇಕಪ್ಪ. ಹಂಗೆ ಈ ಥರ ಈಗ ಕಾರ್ಪೊರೇಟ್ ಕಂಪ್ನಿಗಳ ಆ ಥರ ಎಕ್ಸ್ಪೆಕ್ಟೇಷನ್ ಆ ಥರ ಬೇರೆ ಥರ ಮಾಡಿದೆ. ಆಯ್ತಪ್ಪ, ಇವಾಗ ನಂಗೆ ಒಂದು ಟ್ರೈಪಾಡ್ ಇದು ಓಪನ್ ಮಾಡ್ಕೊಳ್ಳಿ. ಇವಾಗ ಆಯಿತು, ನೀವೇನಾದರೂ ಮಾಡ್ಕೊಳ್ಳಿ ಕೆಲಸ, ನಾನು ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ಮಾಡಿ. ಅಮೆಝಾನಿಂದ ತರಿಸಿದ್ದೆ. ಎಷ್ಟು ಹಾಳು ಮಾಡಿ ಬಾಯಿಲಿಕ್ಕೊಂತೀನಿ. ಅಮೆಝಾನಲ್ಲಿ ಸೇಮ್ ಡೇ ಡೆಲಿವರಿ ಇದೆ. ನೀವೇನಾದರೂ ಬುಕ್ ಮಾಡಿದ್ರೆ, ಇವತ್ತೇನಾದ್ರು ಬುಕ್ ಮಾಡಿದ್ರೆ ಇವತ್ತೇ ಬರುತ್ತೆ. ಸಾಕಷ್ಟು ಬ್ರ್ಯಾಂಡ್ಸಲ್ಲಿ ಆ ಥರ ಅವೈಲೇಬಲ್ ಇದೆ, ಚೆಕ್ ಮಾಡಿ. ಇದನ್ನು ಯಾವಾಗ ಆನ್ ಮಾಡ್ತೇವೆ ಗೊತ್ತಿಲ್ಲ. ಇದನ್ನು ಯಾವಾಗ ಆನ್ ಮಾಡ್ತೇವೆ ಈ ಥರದೇ ನಾನು ತರಿಸಿದ್ದು ಲಾಸ್ಟ್ ಟೈಮ್. ಚೆನ್ನಾಗಿತ್ತದು. ನೀವು ಹಾಳು ಮಾಡಿದ್ರಿ ಅದನ್ನು. ಯಾರು? ನೀವೇ. ಮುಟ್ಟಕ್ಕೆ ಹೋಗಲ್ಲ. ಹೌದೌದು, ನಾನು ಮುಟ್ಟೋದಕ್ಕೆ ನೀವೇ ಹಾಳು ಮಾಡಿದ್ದದು. ಅರ್ಧ ನಿಮ್ಮ ಟ್ರೈಪಾಡ್ ತಗೊಂಡು ನಾನು ಮಾಡಿ ಸುಮ್ಮನೆ ಇರಿ ಸಾಕು. ನೀವೇ ಹಾಳು ಮಾಡಿದ್ದದನ್ನು. ಏನೋ ಮಾಡ್ತೀನಿ ಅಂತ ಹೋಗಿ ಎಲ್ಲ ಹಾಳು ಮಾಡಿಟ್ರು ಅತ್ಲಾಗೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆ ಥರ ಅಲ್ಲ, ಇಲ್ಲಿ ಇದು ಲೆಂತು ಇದೆ. ಈ ಕಡೆ ಕಾಂಪ್ಯಾಕ್ಟ್ ಇದೆ ಅಂತ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಕೂಡ ಈಸಿಯಾಗಿ ತೊಗೊಂಡು ಹೋಗ್ಬೋದು. ಉದ್ದನೂ ಅಷ್ಟೇ ಚೆನ್ನಾಗಿದೆ ಲೆಂತು ಅಲ್ವಾ? ಫುಲ್ಲು ಲೆಂತ್ ಇದೆ. ಸಾಕು, ಆರಾಮ್ಸೆ ಆಗುತ್ತೆ. ನನಗಿಂತ ಹೈಟ್ ಇದೆ ಅದು ಇವಾಗ. ಏನು ಮಾಡೋದಪ್ಪ, ಏನು ಗೊತ್ತಾ, ನಾವು ನಾರ್ಮಲ್ ಬರೀ ಹೊರಗಡೆ ಆಗೋದಿದ್ರೆ ಅದೊಂಥರ. ಈ ಅಡುಗೆ ಮನೆಯಲ್ಲೆಲ್ಲ ವ್ಲಾಗ್ ಮಾಡಬೇಕಲ್ಲ, ಸ್ವಲ್ಪ ಕಷ್ಟ. ಈ ಮಕ್ಕಳು ಬೇರೆ ಏನು ಮಾಡ್ತಾರೆ ಗೊತ್ತಾ, ಇದೇ ಪ್ರಾಬ್ಲಮ್. ಅಲ್ಲಿ ಕೆಳಗಡೆ ಇದೆಯಲ್ಲ, ಈ ಥರ ಎಲ್ಲರೂ ಒಂದು ಕಡೆ ಹಿಂಗೆ ವ್ಲಾಗ್ ಮಾಡಿ ಸದ್ಯಕ್ಕೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಹೋಗಿರ್ತೀನಿ. ಏನಾದ್ರು ಬಂದ್ಬಿಟ್ಟು ಒಂದು ಕಡೆದು ಮುರಿದಾಕ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಮಾಡೋದು ಜಾಸ್ತಿ. ಏನು ಮಾಡಲಿ ನಾನು, ಹಾಗಾಗತ್ತೆ. ಇದು ಟ್ರೈಪಾಡ್ ಸ್ಟ್ಯಾಂಡು. ಇದು ಸ್ವಲ್ಪ ಕಾಸ್ಟ್ಲಿನೇ, ಆದರೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆಯಾ ಕ್ವಾಲಿಟಿ? ನೀವು ಹೇಳಿ, ನಿಮ್ಗೆ ಗೊತ್ತಾಗತ್ತಲ್ಲ.
ನಾನೇನೋ ಒಂದು ತೊಗೊಂಡ್ಬಿಟ್ಟಿರ್ತೀನಿ. ಅಲ್ಲ, ನಾನೇನೋ ಒಂದು ತೊಗೊಂಡ್ಬಿಟ್ಟಿರ್ತೀನಿ, ನೀವು ಆಮೇಲೆ ಎಲ್ಲ ಮುಟ್ಬಿಟ್ಟು ನೋಡಿ ಹೇಳ್ತಿರಲ್ಲ ಹೆಂಗಿದೆ ಕ್ವಾಲಿಟಿ ಏನು ಅಂತ ಹೇಳಿ. ಏನಪ್ಪ, ನಾನು ಯಾವಾಗ ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ದೀನಿ ಹೇಳಿದ್ದಕ್ಕೆ, ನಾನು ಹೇಳಿದ್ದಕ್ಕೆ ಕನ್ವಿನ್ಸ್ ಆಗಿ ಅಂತ? ಹಾಂ, ಹಂಗಿದ್ರೆ ಯಾವಾಗೂ ಹಂಗೇನಾ? ಸುಮ್ಮನೆ ಓಕೆ ಅಂತೀರಾ? ಇದು ಎಕ್ಸಾಂಪಲ್ ಮಿಕ್ಸಿಗೆ ಹೋದ್ವಿ, ಕರೆಕ್ಟಾ? ಮಿಕ್ಸಿಗೆ ಏನು ಮಾಡಿದ್ವಿ, ನಾನು ಸಾಕು ಕಡೆ 5,000 ರೂಪಾಯಿ ತೊಗೊಳ್ಳೆ ಅಂದೆ. ನೀನು ಮಾಡಿದೆ, ಇಲ್ಲಪ್ಪ 10,000 ಬೇಕು ತೊಗೊಂಡೆ. ಹಂಗೆ ಅದಲ್ಲ ನಾನು ಹೇಳ್ತಾ ಇರೋದು, ಕ್ವಾಲಿಟಿ ಕಾಂಪ್ರಮೈಸ್ ಹೇಳ್ತಾ ಇರೋದು. ಕ್ವಾಲಿಟಿ ಚೆನ್ನಾಗಿಲ್ವಾ ಅಂತ ಕೇಳಿದ್ದು. ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ? ಸರಿ, ಓಕೆ. ಹಾಂ, ಅದು ಗೊತ್ತಿಲ್ಲ ನನಗೂ. ಅದು ಮ್ಯಾನ್ಯಲ್ ನೋಡಿ ಗೊತ್ತಾಗುತ್ತೆ. ಓಕೆ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹೊಸ ಟ್ರೈಪಾಡ್ ಸ್ಟ್ಯಾಂಡಲ್ಲಿ. ಏಕಾದಶಿ ದಿನ ನಾನು ಫಸ್ಟ್ ಟೈಮ್ ತಂಬಿಟ್ಟು ಮಾಡಿದ್ದೆ. ಅಕ್ಕಿ ಹಿಟ್ಟಿನ ತಂಬಿಟ್ಟು, ಊರಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ ಇವಾಗ ನಾನಿಲ್ಲಿ 1-2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಆ್ಯಕ್ಚುಲಿ ಮಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಕ್ಕಿನ ಹುರಿದ್ಬಿಟ್ಟು ಚೆನ್ನಾಗಿ ಮಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಡ್ರೈ ರೋಸ್ಟ್ ಮಾಡಿ. ಬಟ್ ನಾನಿಲ್ಲಿ ಮಿಕ್ಸಿನಲ್ಲೇ ರುಬ್ಕೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ. ಹಿಂಗೆ ಬರುತ್ತೆ ನೋಡೋಣ ನನಗೆ ಬರುತ್ತಾ ಇಲ್ವಾ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು. ನಮ್ಮಮ್ಮ ಪ್ರತಿ ವರ್ಷ ಮಾಡ್ತಾರೆ, ಆದರೆ ನಾನು ಈ ಸರಿ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮಗೂ ಕೂಡ ರೆಸಿಪಿ ತೋರಿಸೋಣ ಹೇಗೆ ಬಂತು ಅಂತೇಳಿ. ಚೆನ್ನಾಗಿ ಬಂದಿಲ್ಲ ಅಂದರೆ ತೋರಿಸ್ತೀನಿ, ಚೆನ್ನಾಗಿ ಬಂದ್ರೂ ತೋರಿಸ್ತೀನಿ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಚೆನ್ನಾಗೇ ಬಂತು. ಇವಾಗ ಅಕ್ಕಿನ 2 ಕಪ್ಪು ಚೆನ್ನಾಗಿ ವೈಟ್ ಆಗುತ್ತೆ, ಅದು ಅಲ್ಲಿವರೆಗೂ ಉರಿಬೇಕು. ಸ್ವಲ್ಪ ಕೆಂಪೆಲ್ಲ ಆಗಬಾರ್ದು, ವೈಟಾಗೇ ಇರಬೇಕು. ಫುಲ್ ಕಂಪ್ಲೀಟ್ ವೈಟ್ ಆಗಿಬಿಡುತ್ತೆ ಅದು. ಅದಾದಮೇಲೆ ಅದನ್ನು ತೆಗೆದ್ಬಿಟ್ಟು ಇವಾಗ ನಾನಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡ್ರೈ ರೋಸ್ಟೇ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ. ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಜಾಸ್ತಿ ದಿನ ಇರುತ್ತೆ. ಹಾಗಾಗಿ ಅದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡು, ಮಳೆಗಾಲ ಅಲ್ವಾ, ತಿನ್ನೋಕ್ಕೆ ಯಾವಾಗಾದ್ರು ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ನಾರ್ಮಲಾಗಿ ಊಟಕ್ಕೆ ಏನು ಅಕ್ಕಿ ಯೂಸ್ ಮಾಡ್ತೀವಿ, ಸೋನಾ ಮಸೂರಿ ರೈಸು, ಅದನ್ನೇ ತೊಗೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಕೂಡ ಡ್ರೈ ರೋಸ್ಟ್ ಆಯಿತು. ಅದನ್ನು ಕೂಡ ಸಿಪ್ಪೆ ಎಲ್ಲ ತಕ್ಕೊಂಡು 2 ಹೋಲ್ ಬರುತ್ತಲ್ಲ ಆ ರೀತಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ, ಅದನ್ನು ಆಮೇಲೆ ಮಾಡ್ಕೊಳ್ಳೋಣ. ಈ ಕಡೆ ಅದಾದಮೇಲೆ ಸ್ವಲ್ಪ ಕಡಲೆ, ಅಂದರೆ ಹುರ್ಗಡ್ಲೆ ಬರುತ್ತಲ್ಲ ಪುಟಾಣಿ, ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಮಳೆಗಾಲ ಒಂದು ಸ್ವಲ್ಪ ಎಲ್ಲ ಮೆತ್ತಗಾಗಿರುತ್ತೆ, ಕಾಳು ಬೇಳೆ ಎಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಈ ರೀತಿ ಸ್ವಲ್ಪ ಎಲ್ಲದನ್ನು ಡ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಒಂದು ಹೇಳೋದು. ಇದಾದಮೇಲೆ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಷ್ಟು ಇದನ್ನು ತೊಗೊಂಡಿದ್ದೀನಿ, ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಆಲ್ರೆಡಿ ಫ್ರೈಡು ಎಳ್ಳಂದರೆ ಡ್ರೈ ರೋಸ್ಟೆಡ್ ಎಳ್ಳಿದು. ಅದನ್ನೇ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ಟು ಎಲ್ಲದನ್ನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು, ಹಾಗೆಯೇ ಹುರ್ಗಡ್ಲೆ, ಕಡಲೆ ಬೀಜ, ಒಂದು 4-5 ಏಲಕ್ಕಿ, ಹಾಗೆಯೇ ಎಳ್ಳು ಮತ್ತು ಒಣ ಕೊಬ್ಬರಿ, ಬೆಲ್ಲ, ಇಷ್ಟು ಬೇಕಾಗಿರೋದು. ತುಂಬಾ ಈಸಿ ಅಂತ ಅನಿಸುತ್ತೆ ನೋಡೋದಕ್ಕೆ, ಆದರೆ ಅದು ಪಾಕ ಹಾಕ್ಕೊಂಡು ನಾವು ಉಂಡೆ ಕಟ್ಟಬೇಕಲ್ಲ, ಅದೇ ಸ್ವಲ್ಪ ಪ್ರೋಸೆಸ್ ಕಷ್ಟ. ಇನ್ನೆಲ್ಲ ಈಸಿಯಾಗಿ ಮಾಡ್ಕೊಬೋದು. ಇವಾಗ ನಾನಿಲ್ಲಿ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕುಟ್ಕೊಂಬಿಟ್ಟು ಪಾಕ ರೆಡಿ ಮಾಡಿಕೊಂಡು, 1 ಎಳೆ ಪಾಕ ರೆಡಿ ಮಾಡಿಕೊಂಡು, ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ ಕೂಡ ಪೌಡರ್ ಮಾಡಿಕೊಂಡು, ತೆಂಗಿನಕಾಯಿ ತುರಿ ಅಂದರೆ ಒಣ ಕೊಬ್ಬರಿನ ತುರ್ಕೊಂಬಿಟ್ಟು ಎಲ್ಲ ರೆಡಿ, ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಪಾಕ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಅದೇ ಸ್ವಲ್ಪ ಕಷ್ಟದ ಪ್ರೋಸೆಸ್ ಇದರಲ್ಲಿ. ಇನ್ನೆಲ್ಲ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇವಾಗ ಕಡಲೆ ಬೀಜನೂ ಸ್ವಲ್ಪ ಆರೋದಕ್ಕೆ ಬಿಡೋಣ. ಅಕ್ಕಿ ಆಲ್ರೆಡಿ ಫುಲ್ ಕಂಪ್ಲೀಟಾಗಿ ಬಿಸಿ ಆರಿರುತ್ತೆ. ಇವಾಗ ಅದನ್ನು ರುಬ್ಕೊಂಡ್ಬಿಡೋಣ. ಇನ್ ದ ಮೀನ್ ಟೈಮ್ ಈ ಕಡೆ ಕಡಲೆ ಬೀಜನೂ ಬಿಸಿ ಆರುತ್ತೆ. ಸ್ವಲ್ಪ ದೊಡ್ಡ ತಟ್ಟೆಗೆ ಹಾಕ್ತೆ, ಅದಕ್ಕೋಸ್ಕರ ಬಿಸಿ ಬೇಗ ಆರಲಿ ಅಂತ ಹೇಳಿ. ಅದನ್ನು ಕೂಡ ಸಿಪ್ಪೆ ಬಿಡಿಸ್ಕೊಂಡು 2 ಹೋಲ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಅಕ್ಕಿ ಹಿಟ್ಟು ಜೊತೆಗೆ. ಅಕ್ಕಿ ಹಿಟ್ಟು ಮಿಲ್ ಮಾಡಿಸಿದ್ರೇ ಅದು ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ಏನು ಗೊತ್ತಾ, ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿರೋದು ಏನಾಗುತ್ತೆ ಅಂದರೆ ಸ್ವಲ್ಪ ಒಂಚೂರು ತರಿ ಥರ ಬರುತ್ತೆ, ನೈಸಾಗಿ ಬರೋದಿಲ್ಲ. ನೈಸಾಗಿ ಬಂದ್ರೂ ಕೂಡ ಅಷ್ಟು ಮಿಲ್ಲಲ್ಲಿ ಮಾಡಿಸಿದಷ್ಟು ಚೆನ್ನಾಗಿ ಬರೋಲ್ಲ ಅಷ್ಟೇ. ನಮ್ಮಮ್ಮ ಪ್ರತಿ ವರ್ಷ ತಪ್ಪದೆ ಏಕಾದಶಿಗೆ ತಂಬಿಟ್ಟು ಮಾಡ್ತಾರೆ. 2 ಥರ ತಂಬಿಟ್ಟು ಮಾಡ್ತಾರೆ. ಒಂದು ಬರೀ ಹುರ್ಗಡ್ಲೆದಲ್ಲೇ ತಂಬಿಟ್ಟು ಮಾಡ್ತಾರೆ, ಇನ್ನೊಂದು ಈ ರೀತಿ ಅಕ್ಕಿ ತಂಬಿಟ್ಟು. ನಂಗೆ ಅಕ್ಕಿ ತಂಬಿಟ್ಟು ಇಷ್ಟ. ನಮ್ಮ ಕೃಷ್ಣಂಗೆ ಆ ಕಡಲೆ ತಂಬಿಟ್ಟು ಇಷ್ಟ. ತುಂಬ ಮೆತ್ತಗಿರುತ್ತೆ, ಅಂದರೆ ಅದು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಬರೋಲ್ಲ. ಅವಾಗ ಮಾತ್ರ ತಿನ್ನೋದಕ್ಕಾಗತ್ತೆ. 1 ದಿನ 2 ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ, ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕೆ ಬರೋಲ್ಲ ಅದು. ಅಂದರೆ ಅದು ಮೆತ್ತಗೆ ಮಾಡಿರ್ತಾರಲ್ಲ
ಹಾಗಾಗಿನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅದು ಜಾಸ್ತಿ ದಿನ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮಂಗೆ ಕೇಳಬೇಕು, ಗೊತ್ತಿಲ್ಲ. ಇದು ಮಾತ್ರ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಪ್ರತಿದಿನ ಒಂದೊಂದು ತಿಂತಾ ಇರ್ಬೋದು, ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ. ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಅನಿಲ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಪ್ರತಿ ವರ್ಷವೂ ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸ್ತಾರಲ್ವ, ಅವಾಗ ಬಂತ ಏಕಾದಶಿ ಅಂತ, ಆವಾಗ ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಏಕಾದಶಿ ಬಂತು ಅಂತ ಹೇಳಿಬಿಟ್ಟು. ಯಾವಾಗ ತಂಬಿಟ್ಟು ಬರುತ್ತೆ ಮನೆಗೆ ಆವಾಗ ಅವ್ರಿಗೆ ಕೊಟ್ಟಾಗ ಯಾವಾಗಾದರೂ ತಿಂತಾರೆ ಅವರು. ರಾತ್ರಿ ಬಂದಾಗ ಕೊಟ್ಟರು ತಂಬಿಟ್ಟು ತಿಂತಾರೆ ಇಷ್ಟಪಟ್ಬಿಟ್ಟು. ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಹೌದು, ಇದೇನು ಅನ್ಹೆಲ್ದಿ ಫುಡ್ ಏನಲ್ಲ. ಹಾಗಾಗಿ ಈ ರೀತಿ ನಮ್ಮ ಹಳೆಯ ಸಾಂಪ್ರದಾಯಿಕ ತಿಂಡಿಗಳನ್ನ ಮರಿಬಾರ್ದು. ಇತ್ತೀಚೆಗಂತೂ ನಾವು ಪಿಜ್ಜಾ, ಬರ್ಗರು ಮತ್ತು ಸ್ಯಾಂಡ್ವಿಚ್ಚು ಈ ರೀತಿ ತಿಂಡಿಗಳಿಗೆ ಜಾಸ್ತಿ ನಾವು ಇಷ್ಟಪಡ್ತೀವಿ. ಮಕ್ಳುಗಳಿಗೆ ಅದನ್ನೇ ಜಾಸ್ತಿ ಮಾಡಿಕೊಡ್ತೀವಿ. ನಮ್ಮ ಒಂದು ಸಾಂಪ್ರದಾಯಿಕ ತಿಂಡಿಗಳನ್ನ ಎಷ್ಟೊಂದು ಮರ್ತೋಗ್ಬಿಟ್ಟಿರ್ತೀವಿ ನಾವು. ನೀವುಗಳು ಅಷ್ಟೇ, ಯಾರಾದರೂ ನೋಡ್ತಾ ಇರೋರು, ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇರೋರು, ಇಂಟ್ರೆಸ್ಟ್ ಇಲ್ಲದೆ ಇರೋರು ಅಷ್ಟೇ, ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ನಿಮ್ಮ ಅಜ್ಜಿನೋ ಅಮ್ಮನೋ ಯಾವ್ದಾದ್ರು ಹಳೆ ರೆಸಿಪೀಸು ತುಂಬ ಮರ್ತೋಗಿರೋ ಅಂಥದ್ದಿದ್ರೆ ಅವನ್ನೆಲ್ಲ ಬರೆದಿಟ್ಕೊಂಬಿಡಿ. ಮುಂದೆ ಯಾವಾಗಾರು ಒಂದು ಸರಿ ಟ್ರೈ ಮಾಡೋಕ್ಕಾಗತ್ತೆ ಅಲ್ವಾ. ನಮ್ಮ ಒಂದು ರೆಸಿಪಿ ಇದು ನಮ್ಮ ಹಳೆ ಜನ್ರೇಷನವರು ಮಾಡ್ತಾಯಿದ್ದಿದ್ದು ಅಂತ ಹೇಳಿ. ನನಗೆ ಆ ರೀತಿ ಇಷ್ಟ. ನಂಗೊಂಥರ ಟ್ರೆಡಿಷ್ನಲ್ ಅಡುಗೆಗಳು ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಾಡೋದಕ್ಕೆ. ನಿಮಗೂ ಕೂಡ ಇಷ್ಟನಾ? ಯಾರಿಗಿಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಇನ್ನೂ ಒಂದಷ್ಟು ನಮ್ಮಮ್ಮನೇ ಹೇಳ್ತಿರ್ತಾರೆ, ನಮ್ಮಮ್ಮ ಇದ್ದಾಗ ಅದನ್ನು ಮಾಡ್ತಾಯಿದ್ರು, ನಿಮ್ಮ ಅಜ್ಜಿ ಇದನ್ನು ಮಾಡ್ತಾಯಿದ್ರು, ಇವಾಗೆಲ್ಲ ಅದನ್ನೆಲ್ಲ ಮಾಡೋದೇ ಇಲ್ಲ ಅಂಥೇಳಿ. ಆ ರೀತಿಯಾದಂಥ ಒಂದಷ್ಟು ತಿಂಡಿಗಳನ್ನ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ನಮ್ಮಮ್ಮನ ಹತ್ರ ಮಾಡಿಸ್ಬಿಟ್ಟು ತೋರಿಸ್ತೀನಿ. ನಾನು ಹೋಗಿದ್ದೆ ಇವಾಗ ಕಡಿಮೆ, ಯಾವಾಗಾದರೂ ಹೋದರೂ ಕೂಡ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಅಲ್ಲೇನಾದ್ರು ಜಾಸ್ತಿ ಹೊತ್ತಿದ್ರೆ ಖಂಡಿತ ನಮ್ಮಮ್ಮನ ಕೈಲಿ ಯಾವ್ದಾದ್ರು ಹಳೆ ಕಾಲದ ರೆಸಿಪಿನ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟು ಒಂದು ಮಾತಾಡ್ತಾ ನೋಡಿ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತೋಯ್ತು. ರೆಸಿಪಿಗೆ ಬಂದುಬಿಡೋಣ. ಈಗ ಅಕ್ಕಿ ಏನು ರುಬ್ಕೊಂಡನಲ್ಲ, ಪೌಡರ್ ಮಾಡಿಕೊಂಡೆ, ಅದಕ್ಕೆ ನಾನಿಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಮತ್ತು ಕಡಲೆ, ಒಣ ಕೊಬ್ಬರಿ, ಹಾಗೆಯೇ ಎಳ್ಳು ಮತ್ತು ಏಲಕ್ಕಿ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅಲ್ಲಿ ಪಾಕ ರೆಡಿ ಆಗುತ್ತಲ್ಲ, ಪಾಕನ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟೋದು. ಇದೇ ನನಗೆ ಕಷ್ಟ ಆಗಿದೆ ಆ್ಯಕ್ಚುಲಿ. ಬಿಸಿ ಇರುತ್ತಲ್ವ ಪಾಕ, ಬಿಸಿ ಇದ್ದಂಗೆ ಕಟ್ಟಬೇಕು. ನೀರು ತೊಗೊಳಂಗಿಲ್ಲ ನಾವು ಇದಕ್ಕೆ, ನೀರೇನು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಪಾಕ ಕೂಡ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಹೀಗೆ ಕೈ ಹಿಂಗೆ ಮಾಡಿಬಿಟ್ಟು, ಹೀಗಂದರೆ ಅದು ಎಳೆಗಟ್ಟಿ ಕುತ್ಕೋಬೇಕು, ಆ ರೀತಿ ಆಗಬೇಕು. ಒಂದೆಳೆ ಪಾಕ ರೆಡಿ ಆಯ್ತು ನೋಡಿ. ಇಷ್ಟು ರೆಡಿ ಆದರೆ ಸಾಕು. ಇದಕ್ಕೇನು ಗೊತ್ತಾ, ಸ್ಟವ್ ಸಣ್ಣಕ್ಕೆ ಮಾಡಿಕೊಂಡು ಹಾಗೆ ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ತುಂಬ ಜಾಸ್ತಿ ಮಾಡಿದಾಗ, ನಾನಿಲ್ಲಿ ಸ್ವಲ್ಪನೇ ಮಾಡಿರೋದು, ಹಾಗಾಗಿ ನೀರೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಪಾಕದ ಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತಲ್ಲ ಪಾಕ, ಹಾಗಾಗಿ ತುಂಬ ಗಟ್ಟಿ ಆಗಬಾರ್ದು ಪಾಕ ತುಂಬ ಗಟ್ಟಿ ಆದರೆ ಉಂಡೆನೂ ತುಂಬ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಂದೇಳೆ ಪಾಕ ಇದ್ದರೆ ಸಾಕು. ನೀವು ಈ ಕಡೆ ಉಂಡೆ ಕಟ್ಟುವಾಗ ಅಲ್ಲಿಗೆ ಒಂದು ಚೂರು ನೀರು ಹಾಕ್ಬಿಟ್ಟು ಬಿಟ್ಟರೆ ಆ ಪಾಕ ಕುದೀತಾ ಇರುತ್ತೆ. ಈ ಕಡೆ ನೀವು ಉಂಡೆ ಕಟ್ಕೋಬೋದು. ಆ ರೀತಿ ನೋಡಿ, ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ರೆಡಿ ಆಯಿತು ತಂಬಿಟ್ಟು. ಸಖತ್ತಾಗಿ ಬಂದಿತ್ತು. ಅನಿಲ್ ಹೇಳ್ತಾಯಿದ್ರು, ಚೆನ್ನಾಗಿ ಮಾಡಿದ್ಯಾ, ನೀವು ಅಮ್ಮ ಮಾಡಿದ ಥರನೇ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಮಕ್ಳಿಗೂ ಕೂಡ ಇಷ್ಟ ಆಯಿತು. ನಮ್ಮ ಚಿನ್ನುಗೆ ಈ ಕಾಳುಗಳೆಲ್ಲ ಇಷ್ಟ ಆಗಲ್ಲ. ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ಮಾತ್ರ, ಈ ಉಂಡೆ ಕೊಟ್ಟರು ಏನು ಮಾಡ್ತಾಳೆ, ಎಲ್ಲ ಬಿಡಿಸ್ಬಿಟ್ಟು ಆ ಕಾಳುಗಳೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಹಿಟ್ಟನ್ನ ತಿಂತಾಳವಳು. ನಮ್ಮ ಕೃಷ್ಣ ಮಾತ್ರ ಫುಲ್ ಕಂಪ್ಲೀಟಾಗಿ ಇಷ್ಟಪಟ್ಟು ತಿಂತಾನೆ. ಚೆನ್ನಾಗಾಗಿತ್ತು, ಚೆನ್ನಾಗಿ ಬಂದಿತ್ತು. ನನಗೂ ಕೂಡ ಖುಷಿಯಾಯಿತು. ಫಸ್ಟ್ ಟೈಮು ಏಕಾದಶಿಗೆ ತಂಬಿಟ್ಟು ಉಂಡೆ ಮಾಡಿ ಖುಷಿಯಾಯಿತು. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪರ್ಫೆಕ್ಟಾಗಿ ಬಂದಿದೆ ನಾನು ಮಾಡಿರೋದು, ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ನಮ್ಮಮ್ಮ ಹೆಂಗೆ ಹೇಳಿದ್ರು, ಫೋನ್ ಮಾಡಿ ನಮ್ಮಮ್ಮನ ಹತ್ರ ಕೇಳಿಕೊಂಡು ಹೀಗೆ ಮಾಡಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಹಾಗೆ ಮಾಡಿದೆ, ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರೆಸಿಪಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಟ್ರೆಡಿಷ್ನಲ್ ಅಡುಗೆಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಖಂಡಿತ ನಾನು ಅದನ್ನು ಹುಡುಕಿ ಹಳೇದೆಲ್ಲ ಮಾಡಿ ತೋರಿಸ್ತೀನಿ. ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ?
ಇದೆಯಾ? ನಮ್ಮ ಕೃಷ್ಣ ತಿಂತಾ ಇದ್ದಾನೆ. ಬೆಳಕಿಬೇಕು ಕಚ್ಚೆ ಆಯಿತು. ಏನಾಗಲ್ಲ, ಅವ್ರು ಬಂದರೆ ನಾನಿದ್ದೀನಲ್ಲ ಇಲ್ಲಿ, ಯಾಕೆ ಹೆದರ್ತೀವ ನೀವು? ಬರಲಿ ಬರಲಿ. ಹೆಂಗಿದೆ? ಚೆನ್ನಾಗಿದೆಯಾ? ತಂಬಿಟ್ಟೆಲ್ಲ ರೆಡಿ ಆದಮೇಲೆ ಅನ್ನಿಸ್ತು ನನಗೆ ಸ್ವಲ್ಪ ಕಡಿಮೆ ಮಾಡಿಬಿಟ್ನ ನಾನು ಅಂತ ಹೇಳ್ಬಿಟ್ಟು. ಅದೇ ಮಾಡೋಕ್ಕೆ ಮುಂಚೆ ಅನ್ನಿಸ್ತಾ ಇತ್ತು ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಬಿಟ್ಟು ವೇಸ್ಟ್ ಮಾಡ್ತಾ ಇದ್ದೀನ ನಾನು, ಚೆನ್ನಾಗಾಗುತ್ತೋ ಇಲ್ವೋ ಅಂತ ಹೇಳಿ. ಆದಮೇಲೆ ಅನ್ನಿಸ್ತು ಅಯ್ಯೋ ಕಡಿಮೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಇದಿಷ್ಟನ್ನು ಎತ್ತಿಡ್ತಾ ಇದ್ದೀನಿ. ಮಕ್ಳಿಗೆ ಕೊಟ್ಟೆ, ನಮ್ಮ ಅತ್ತೆಗೆ 2 ಕೊಡೋಣ ಅಂತೇಳಿ ಎತ್ತಿಟ್ಟೆ. ನಮ್ಮ ಅತ್ತೆಗೆ ಹಲ್ಲು ಅಷ್ಟು ಗಟ್ಟಿ ಇಲ್ಲ, ಇದು ಗಟ್ಟಿ ಇರುತ್ತಲ್ವ ಉಂಡೆ, ಆದ್ರೂ 2 ಕೊಟ್ಟೆ ತಿಂದರು. ಅದನ್ನು ಕೂಡ ನಿಧಾನಕ್ಕೆ ತಿಂತಾರೆ, ಸ್ವಲ್ಪ ಬಿಡಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ತಿಂತಾರೆ. ಅಂದರೆ ಹಲ್ಲಷ್ಟು ಇಲ್ಲ ಅವ್ರಿಗೆ. ಈ ಕಡೆ ಎಲ್ಲ ಕಾಫಿ ಜಾಸ್ತಿ ಕುಡ್ದು ಹಲ್ಲೆಲ್ಲ ಹೋಗ್ಬಿಟ್ಟಿದೆ. ಈ ಕಡೆ ಇವಾಗ ನಾನು ಪ್ರೆಸೆಂಟ್ ಡೇ ವ್ಲಾಗ್ ಅಂದರೆ ಸ್ಯಾಟರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಏನು ಊಟ ಮಾಡೋದು, ಮನೇಲೇ ಇದ್ರಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ರಸಮ್ ಮಾಡಿಬಿಟ್ಟು ಸ್ವಲ್ಪ ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಕೃಷ್ಣನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದರೆ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಒಂದು ಶಾರ್ಟ್ ವಿಡಿಯೋ ಮಾಡೋಣ ನಾನು ನಮ್ಮ ಕೃಷ್ಣ ಇಬ್ಬರೂ, ನೀವೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅದು ಕೂಡ ಇವತ್ತೇ ಬರ್ಬೋದು ವಿಡಿಯೋ. ಹಾಗೆಯೇ ನೀವೆಲ್ಲ ಎಷ್ಟು ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅದು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಕೂಡ ನಮಗೂ ತೋರಿಸಿ ಯೂಸ್ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿದರೆ. ಕಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ, ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ, ಬರ್ಡೇ ಕಮೆಂಟ್ಸ್ ಎಲ್ಲ. ಸ್ವಲ್ಪ ವೀಡಿಯೋ ಎಡಿಟಿಂಗು ಮತ್ತು ಸ್ವಲ್ಪ ಹೊರಗಡೆ ಓಡಾಟ, ಮನೇಲಿ ಕೆಲಸ ಮತ್ತು ಮಕ್ಳಿಗೆ ಸ್ವಲ್ಪ ಟೆಸ್ಟು, ಈ ರೀತಿ ಎಲ್ಲ ಇರೋದ್ರಿಂದ ಸ್ವಲ್ಪ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಆದಷ್ಟು ವೀಡಿಯೋದಲ್ಲೇ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. 1-2 ವ್ಲಾಗ್ ಪೋಸ್ಟ್ ಕೂಡ ಮಾಡೋದಿದೆ. ಆಮೇಲೆ ನಾನು ರೆಗ್ಯುಲರಾಗಿ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಈ 1-2 ವ್ಲಾಗ್ಗೆ ವೀಡಿಯೋದಲ್ಲೇ ಆನ್ಸರ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ನಮ್ಮ ಅತ್ತೆ ಇಬ್ಬರೂ ಕರ್ಕೊಂಡು ಶಾಪಿಂಗ್ ಹೋಗಿರೋ ವಿಡಿಯೋ, ಹಾಗೆಯೇ ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಆಗಿಬಿಟ್ಟಿದ್ದೀರಾ ಅಪ್ಪ. ಎಲ್ಲರೂ ಎಷ್ಟೊಂದು ಜನ ನಮ್ಮ ಅತ್ತೆ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ಜನ ಇದ್ದಾರಾ ನಮ್ಮ ಅತ್ತೆಗೆ ಫ್ಯಾನ್ಸು ಅಂತ ಹೇಳಿಬಿಟ್ಟು. ಅದೇ ನಮ್ಮ ಅತ್ತೆ ಹೇಳ್ತಾಯಿದ್ರು, ನಾನೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಡ್ತೀನಿ, ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ನನಗೆ ಅಂತೇಳಿ. ಅನಿಲ್ ಕೂಡ ಅದನ್ನೇ ರೇಗಿಸ್ತಾಯಿದ್ರು, ನೀನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಬಿಡು, ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ನಿನಗೆ, ಎಷ್ಟೊಂದು ಜನ ಸಪೋರ್ಟರ್ಸ್ ಇದ್ದಾರೆ ನಿನಗೆ, ಎಲೆಕ್ಷನ್ಗೆ ನಿಂತ್ಬಿಡು ಗೆದ್ಬಿಡ್ತೀಯಾ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಆಯ್ತು, ಕೇಳಲ್ಲ ನಾನು, ಹೋಗು ಆಯ್ತು. ಇವಾಗ ಸ್ಕೂಲಿಂದ ಬಂದು ನಾನು ಅನ್ನ ಎಲ್ಲ ಆಯಿತು, ಚೂರು ಪಲ್ಯ ಮಾಡಿಬಿಟ್ಟು ರಸಮ್ ಮಾಡಿಬಿಡ್ತೀನಿ ಬೇಗ. ಇನ್ನು ಮೈಸೂರು ಸಿಲ್ಕ್ ಸೀರೆ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ತುಂಬ ಜನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಸೀರೆ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇಲ್ಲ, ನಾನು ಸೀರೆ ಜಾಸ್ತಿ ಬೈ ಮಾಡೋದಿಲ್ಲ. ಅಂತ ಅಂದರೆ ನಮ್ಮ ಜೊತೆ ಹೋಗ್ತೀನಿ, ಇಲ್ಲ ನಮ್ಮ ಅತ್ತೆ ಜೊತೆ ಹೋಗ್ತೀನಿ, ಹಾಗಾಗಿ ಸೀರೆ ಬಗ್ಗೆ ನಂಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಜಾಸ್ತಿ ಸೀರೆ ಉಟ್ಟು ಇಲ್ಲ, ಜಾಸ್ತಿ ಸೀರೆ ತೊಗೊಂಡು ಇಲ್ಲ ಹೇಳಬೇಕು ಅಂತ ಅಂದರೆ ಮದುವೆನಲ್ಲಿ ತೊಗೊಂಡಿರೋದು, ಆ ಫಂಕ್ಷನ್ ಬಂದಾಗ ತೊಗೊಳ್ಳೋದು, ಈ ಫಂಕ್ಷನ್ ಬಂದಾಗ ತೊಗೊಳ್ಳೋದು. ಯಾರಾದರೂ ಜೊತೆಗಿದ್ದೇ ಇರ್ತಾರೆ ಸೀರೆ ತೊಗೊಳ್ಳುವಾಗ, ಅವರು ಗೊತ್ತಾಗುತ್ತೆ ನನಗೆ ಈ ಸೀರೆ ಇದು ಈ ಥರ ತೊಗೋಬೇಕು, ಆ ಥರ ಅದೆಲ್ಲ ಮೆಟೀರಿಯಲ್ಸು ಅದೆಲ್ಲ ನಿಜವಾಗ್ಲೂ ನಂಗೆ ಗೊತ್ತಾಗಲ್ಲ ಅಷ್ಟು. ತುಂಬ ಜನ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಸೀರೆ ಆ್ಯಕ್ಚುಲ್ ಪ್ರೈಸ್ ಹೇಳಿ, ಅದು ಪ್ರಮೋಷನ್ ವೀಡಿಯೋ ಹಾಗೆ ಅಂತೆಲ್ಲ ಕಮೆಂಟ್ ಮಾಡಿದರೆ, ಅದು ಆ್ಯಕ್ಚುಲಿ ನಾನು ಆ್ಯಕ್ಚುಲ್ ಪ್ರೈಸೇ ಹೇಳಿರೋದು, ಅದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳಿರೋದು. ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋದು. ಪ್ರಮೋಷನ್ ವೀಡಿಯೋ ಅಂದಿದ ತಕ್ಷಣ ಅವರು ನಮ್ಗೆ ಸೀರೆ 3 ಫ್ರೀಯಾಗೇನು ಕೊಟ್ಟಿಲ್ಲ. ನಮ್ಮ ಅತ್ತೆಗಾಗಲಿ, ನಮ್ಮ ಅಮ್ಮಂಗಾಗಲಿ, ನನಗಾಗಲಿ 3 ಜನಕ್ಕೂ ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋದು. ಪ್ರಮೋಷನ್ನೇ ಬೇರೆ. ನಾ ಸೀರೆ ಅವ್ರೇನು ಸೀರೆ ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ, ಪ್ರಮೋಷನ್ದು ಸಪ್ರೇಟ್ ಇರುತ್ತೆ ಅದು, ಏನು ಕಮರ್ಷಿಯಲ್ಸು. ನಮ್ಮದು ಸಪ್ರೇಟು ನಾನು ದುಡ್ಡು ಕೊಟ್ಟು ನಾವು ಅಲ್ಲಿಗೆ ಹೋಗಿದ್ವಲ್ಲ, ಅಷ್ಟು ದೂರ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಅಮ್ಮನ ನಮ್ಮ ಅತ್ತೆನ, ಹಾಗೆ ಕರ್ಕೊಂಬರೋಕ್ಕೆ ಇಷ್ಟ ಆಗಿಲ್ಲ. ಹಾಗೆಯೇ ಸೀರೆ ಕೂಡ ನಾನು ತೊಗೊಂಡಿರಲಿಲ್ಲ, ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಯಾವಾಗೂ ತೊಗೊಂಡಿರಲಿಲ್ಲ, ಹಾಗಾಗಿ ನಾನು ತೊಗೋಬೇಕು ಅಂತ ಇತ್ತು, ತೊಗೊಂಡೆ ಅಷ್ಟೇ. ಮಾತಾಡ್ತಾ ಹಾಗೆ ಅಡುಗೆನೂ ಆಗೋಯ್ತು. ಸ್ಯಾಟರ್ಡೇ ಆಫ್ಟರ್ನೂನು ಒಂಥರ ಚಳಿಗೆ ಈ ಥರ ರಸಮ್ ಬಿಸಿ ಬಿಸಿ ಪಲ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಇದ್ರ ಜೊತೆ ಒಂದು ಹಪ್ಪಳ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಹಪ್ಪಳ ಇರಲಿಲ್ಲ, ಖಾಲಿ ಆಗಿತ್ತು, ಹಾಗಾಗಿ ಬರೀ ಪಲ್ಯ ಮಾತ್ರ ಮಾಡಿದೆ. ಈ ಸರಿ ಪಲ್ಯಕ್ಕೆ ಬರೀ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟೇ ಹಾಕಿದ್ದು, ಆದ್ರೂ ತುಂಬಾ ಚೆನ್ನಾಗಾಗಿತ್ತು ತೊಂಡೆ ಪಲ್ಯ. ತೆಂಗಿನಕಾಯಿ ಎಲ್ಲ ಏನೂ ಹಾಕಿರಲಿಲ್ಲ. ಅದಾದ ನಂತರ ರಾತ್ರಿ ಇದು ನಮ್ಮ ಚಿನ್ನೋದು ಟ್ರೈಪಾಡ್ ಅಂತ ಇದ್ದೀನಿ ನೋಡಿ. ಟ್ರೈಪಾಡ್ ಬೆಳಗ್ಗೆ ತಾನೇ ಅನ್ಬಾಕ್ಸ್ ಆಯ್ತಲ್ಲ, ಅದಕ್ಕೆ ಅದೇ ಬಾಯಲ್ಲಿ ಬರ್ತಾಯಿದೆ. ನಮ್ಮ ಚಿನ್ನೋದು ವಾಚ್ ಬಂತು, ಅವಳಿಗೆ ವಾಚ್ ಬುಕ್ ಮಾಡಿದರು, ಬೇಕು ಅಂತ ಇದ್ಲು. ಅದಕ್ಕೆ ಸೊನಾಟ ವಾಚ್ ಬುಕ್ ಮಾಡಿದ್ರು, ಒಳ್ಳೆ ವಾಚೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊನಾಟದೇನೋ ಆಫರ್ ಇತ್ತು, ಹಾಗಾಗಿ ಬುಕ್ ಮಾಡಿದರು.
ಚೆನ್ನಾಗಿತ್ತು, ಪೀಚ್ ಕಲರ್ದು. ಹಾಗೆಯೇ ರೋಮನ್ ನ್ಯೂಮರಲ್ಸ್ ಇರೋದು ಬೇಕು ಅಂತ ಹೇಳಿದ್ದು, ಹಾಗಾಗಿ ಅದನ್ನೇ ಬುಕ್ ಮಾಡಿದರು. ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ನನ್ನ ಒಂದು ಫಸ್ಟ್ ವಾಚ್ ಕೂಡ ಸೊನಾಟನೇ ಆಗಿತ್ತು. ನಂದು ಕೂಡ ನಮ್ಮಮ್ಮ SLC ಪಾಸ್ ಆದಾಗ ಕೊಡಿಸಿದ್ದು. ಇದು ತುಂಬಾ ನೆನಪಿದೆ. ನಮ್ಮ ಮದುವೆ ಆಗಿ ಮಕ್ಕಳಾಗೋರ್ಗೂ ನನ್ನ ಜೊತೆನೇ ಇತ್ತು ಅದು. ಆ್ಯಕ್ಚುಲಿ ಇತ್ತೀಚೆಗೆ ಗಾಡೀಲಿ ಬರಬೇಕಿದ್ರೆ ಸ್ವಲ್ಪ ಲೂಸ್ ಆಗಿತ್ತು, ಅಂದರೆ ಗೋಲ್ಡ್ ಕೇಸ್ ವಾಚು, ಹೀಗೆ ಬಟನ್ ಎಲ್ಲ ಹಾಕ್ಕೊಳ್ತಾರಲ್ಲ ಅದು ಲೂಸ್ ಆಗಿತ್ತು. ಹಾಗಾಗಿ ಎಲ್ಲೋ ರೋಡಲ್ಲಿ ಬಿದ್ದೋಯ್ತು, ತುಂಬ ಹುಡುಕ್ದೆ, ಸಿಗಲಿಲ್ಲ ಅದು. ಅದನ್ನೇ ತುಂಬ ವರ್ಷ ಯೂಸ್ ಮಾಡಿದೆ ನಾನು. ತುಂಬ ಇಷ್ಟ ಆಗಿತ್ತು ನನಗೆ. ಇವಳಿಗೂ ಕೂಡ ಅಷ್ಟೇ ಫಾಸ್ಟ್ ಟ್ರ್ಯಾಕ್ ಅಂದ್ಕೊಂಡಿದ್ದೆ ನಾನು, ಆದರೆ ಸೊನಾಟ ಇದು. ಚೆನ್ನಾಗಿದೆ, ಪೀಚ್ ಕಲರ್ದು. ನಂದು ಒಳಗಡೆ ಮೆರೂನ್ ಕಲರ್ ಇತ್ತು. ಇದೇನು ಪೀಚ್ ಕಲರ್ ಇದೆ, ಅದು ಮೆರೂನ್ ಕಲರ್ ಇತ್ತು, ಗೋಲ್ಡ್ ಕೇಸ್ ಇತ್ತು. ಚೆನ್ನಾಗಿತ್ತು. ನೀವು ಕೂಡ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಒಂದು ಫಸ್ಟ್ ವಾಚ್ ಯಾವುದಾಗಿತ್ತು, ಯಾವಾಗ ತೊಗೊಂಡಿದ್ದು, ನಿಮಗೂ ಈ ಥರ SLC ಪಾಸ್ ಆದಾಗ ಇಲ್ಲ PUC ಪಾಸ್ ಆದಾಗ ಈ ಥರ ವಾಚ್ ಕೊಡಿಸಿದ್ದು ಮನೇಲಿ ಅಪ್ಪ ಅಮ್ಮ ಆ ಥರನ, ಅಥವಾ ಬೇರೆ ಯಾರು ಗಿಫ್ಟ್ ಮಾಡಿದ್ದ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಯಾರ್ಯಾರಿಗೆ ಯಾವಾಗ ವಾಚ್ ಸಿಕ್ಕಿದೆ ಅಂತ ನೋಡೋಣ. ನಮ್ಮ ಚಿಣ್ಣಗೂ ಕೂಡ ಅಷ್ಟೇ, ಇವಾಗ ಅವಳಿಗೆ 7th ಸ್ಟ್ಯಾಂಡರ್ಡ್ಗೆ ವಾಚು. ನಾನು ಅದೇ ಅಂದ್ಕೊಂಡು ಇವಾಗ ಏನಕ್ಕೆ ವಾಚ್ ಬೇಕು ಅವಳಿಗೆ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವ್ರ ಡ್ಯಾಡಿ ಇರಲಿ ಬಿಡು, ಟೈಮ್ ನೋಡೋಕೆ ಅವಳಿಗೆ ಬೇಕಾಗತ್ತೆ ಅಂತ ಹೇಳಿ ಕೊಡಿಸಿದ್ರು. ಅವಳಿಗೂ ಕೂಡ ತುಂಬಾ ಖುಷಿ ಆಯಿತು. ನಮ್ಮ ಕೃಷ್ಣ ನನಗೂ ಒಂದು ವಾಚ್ ಬೇಕು ಅಂತ ಇದ್ದ, ಆದರೆ ಅವ್ನಿಗೇನು ಸ್ಕೂಲಲ್ಲಿ ಅಲೋ ಇಲ್ಲ. 6th ಸ್ಟ್ಯಾಂಡರ್ಡ್ ತನಕ ಅಲೋ ಇರೋದಿಲ್ಲ ಸ್ಕೂಲಲ್ಲಿ. ಇವಾಗೂ ಅಷ್ಟೇ ಸ್ಮಾರ್ಟ್ ವಾಚೆಲ್ಲ ಏನೂ ಕಟ್ಕೊಂಡು ಹೋಗಿಲ್ಲ. ಈ ರೀತಿ ನಂಬರ್ ವಾಚ್ ಮಾತ್ರ ಕಟ್ಕೊಂಡು ಹೋಗ್ಬೋದು. ಅದು 7th ಆದಮೇಲೆ, ಅಲ್ಲಿವರೆಗೂ ವಾಚ್ ಏನೂ ಅಲೋ ಇರಲಿಲ್ಲ ಅವ್ರಿಗೆ. ಈ ವರ್ಷವೇ ಅವಳು ನನ್ನ ವಾಚ್ ಕಟ್ಕೊಂಡು ಹೋಗ್ತಾಯಿದ್ಲು ಆ್ಯಕ್ಚುಲಿ. ಅದಕ್ಕೆ ಇವಾಗ ಅವ್ರ ಡ್ಯಾಡಿ ಹೊಸ ವಾಚ್ ಕೊಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಇಷ್ಟಪಟ್ಟರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀನಿ. ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.